ನಮಸ್ಕಾರ ಸ್ನೇಹಿತರೆ, ಪ್ರೊ ಕಬಡ್ಡಿ ಸೀಸನ್ 13ಕ್ಕೆ ಹೊಸ ರೂಲ್ಸ್ಗಳು ಬಂದಿವೆ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪ್ರೊ ಕಬಡ್ಡಿ ಸೀಸನ್ 13ರಲ್ಲಿ ಇರುವಂಥ ರೂಲ್ಸ್ಗಳು, ಮೊದಲನೇದಾಗಿ ಎಲ್ಲ ತಂಡಗಳ ಕಡೆ ಕೂಡ ಆ್ಯಕ್ಷನ್ಗೆ 5 ಕೋಟಿ ರೂಪಾಯಿಗಳು ಇರುತ್ತದೆ. ಈ 5 ಕೋಟಿ ರೂಪಾಯಿಗಳಲ್ಲಿ ಮಾತ್ರ ಅವರು ಖರೀದಿ ಮಾಡಬೇಕು. ಕನಿಷ್ಠ 18 ಆಟಗಾರರನ್ನು ಖರೀದಿ ಮಾಡಬೇಕು, ಗರಿಷ್ಠ 25 ಆಟಗಾರರನ್ನು ಖರೀದಿ ಮಾಡಲೇಬೇಕು. ಮತ್ತು ಎಲ್ಲ ಆಟಗಾರಗಳಿಗೂ ಕೂಡ ವರ್ಗ ಎ, ವರ್ಗ ಬಿ, ವರ್ಗ ಸಿ, ವರ್ಗ ಡಿ ಅಂತ ಎಲ್ಲ ಆಟಗಾರರಲ್ಲಿ ಡಿವೈಡ್ ಇರುತ್ತೆ. ಈ ಎಲ್ಲ ವರ್ಗ ಆಟಗಾರರಿಗೂ ವಿಭಿನ್ನವಾದ ಬೆಲೆಗಳು ಇರುತ್ತವೆ. ಹಾಗಾದರೆ ಇವರಿಗೆ ವರ್ಗ ಎದವರೆಗೆ 30 ಲಕ್ಷ, ವರ್ಗ ಬಿದವರೆಗೆ 20 ಲಕ್ಷ, ವರ್ಗ ಸಿದವರೆಗೆ 13 ಲಕ್ಷ, ವರ್ಗ ಡಿದವರೆಗೆ 9 ಲಕ್ಷ ಇರುತ್ತದೆ. ಅಂದರೆ ಈ ಮೌಲ್ಯದ ಮೇಲೆ ಅವರನ್ನು ಖರೀದಿ ಮಾಡಬೇಕು. ಇನ್ನು ಫ್ರೆಂಡ್ಸ್, ಇನ್ನೊಂದು ಅಪ್ಡೇಟ್ ಏನಂದರೆ, ವಿದೇಶಿ ಆಟಗಾರರನ್ನು ಮಾತ್ರ 4 ಆಟಗಾರರನ್ನು ಮಾತ್ರ ಖರೀದಿ ಮಾಡಬೇಕು. ಅದರ ಮೇಲೆ ಒಬ್ಬ ಆಟಗಾರರನ್ನು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಎಲ್ಲ ತಂಡಗಳಲ್ಲೂ ಬರೀ 3 FBM ಕಾರ್ಡ್ಗಳು ಇರುತ್ತವೆ. ಅಂದರೆ ಅವರ ಹಳೆಯ ಆಟಗಾರರನ್ನು ಮತ್ತೆ ಖರೀದಿ ಮಾಡಲು FBM ಕಾರ್ಡನ್ನು ಯೂಸ್ ಮಾಡಬೇಕು. ಇವೆಲ್ಲ ಪ್ರೊ ಕಬಡ್ಡಿಯ ಪ್ರಮುಖ ನಿಯಮಗಳಾಗಿವೆ. ಅಂದರೆ ಪ್ರೊ ಕಬಡ್ಡಿ ಸೀಸನ್ 13ರಲ್ಲಿ ಇವೆಲ್ಲವೂ ಅನ್ವಯಿಸುತ್ತವೆ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.